ಆಗಿರುವುದು ನನ್ನ ವಿದ್ಯಾರ್ಥಿನಿ ಎನ್ನುವಂತ ಹೆಮ್ಮೆ ನನಗೆ. ಹಾಗೆಯೇ ಮಾಧ್ಯಮ ಕ್ಷೇತ್ರಕ್ಕೆ ನನ್ನ ವಿದ್ಯಾರ್ಥಿನಿಯರೇನು ಹೊಸತಲ್ಲ. ಈಗಾಗಲೇ ಬಹಳಷ್ಟು ಮಂದಿ ನನ್ನ ವಿದ್ಯಾರ್ಥಿನಿಯರು ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮಕರ್ಣ, ಕರಾವಳಿ ವೈವಿಧ್ಯ, ಈ ಎಲ್ಲ ಕ್ಷೇತ್ರಗಳಲ್ಲಿ, ಹಾಗೆ ಉದಯವಾಣಿಯಲ್ಲಿ ಕೂಡ ನನ್ನ ವಿದ್ಯಾರ್ಥಿನಿಯರಿದ್ದಾರೆ. ಇದೆಲ್ಲ ಬಹಳ ಸಂತೋಷ ಪಡುವಂತಹ ವಿಚಾರ. ಅದರಲ್ಲಿ ಇನ್ನು ರಾಜ್ಯ ಮಟ್ಟದಲ್ಲಿ ಕೂಡ ಯಾವ ಮಹಿಳೆ ಈ ಸ್ಥಾನವನ್ನು ಅಲಂಕರಿಸಲಿಲ್ಲ. ನಳಿನಿ ಸುವರ್ಣ ಅವ್ರ ವಿದ್ಯಾರ್ಥಿ ದಶೆಯಿಂದಲೇ ಒಳ್ಳೆಯ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಮತ್ತು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರು. ಅವರನ್ನು ಈ ಸ್ಥಾನ ಹುಡುಕಿಕೊಂಡು ಬಂದಿದೆ, ಬಹಳ ಸಂತೋಷ ವಿಷಯ. ಅವರಿಗೂ ಹಾಗೂ ಅವರ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಶುಭವಾಗಲಿ ಅಂತ ಹೇಳಿ ಹಾರೈಸ್ತೇನೆ ನಾನು. ವಿಜ್ಞಾನ ಮತ್ತು ತಂತ್ರಜ್ಞಾನ ಬಹಳ ವೇಗವಾಗಿ ಈಗ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ, ನಮ್ಗೆ ಗೊತ್ತಿದೆ. ನಾವು ಕೇಳಿಸಿಕೊಳ್ಳುವ ಕಾಲಘಟ್ಟದಿಂದ ಈಗ ನೋಡಿಸಿಕೊಳ್ಳುವ ಕಾಲಘಟ್ಟಕ್ಕೆ ಬಂದಿದ್ದೇವೆ. ಬಂದು 1.5 ವರ್ಷಗಳೇ ಆಯಿತು. ಈಗ ಈ ಕಾಲಘಟ್ಟದಲ್ಲಿ ನಾವು ಬಹಳಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೇವೆ. ಮೊದಲು ನಿಮಗೆ ಪದ್ಯ ಕೇಳಿರ್ಬೋದು ನೀವು, ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳಿದ್ರೆ ಮನೆಯಲ್ಲಿ ಮಕ್ಕಳಿಗೆ ಮೊದಲ ಪಾಠ ಪ್ರಾರಂಭ ಆಗ್ತಾ ಇತ್ತು. ಈಗ ಆ ಮನೆಯ ಪಡಸಾಲೆಯಿಂದ ಮಕ್ಕಳು ಮುಂದೆ ಶಾಲೆಯ ಪಾಠಶಾಲೆಗೆ ಹೋಗ್ಬೇಕು ಅಂತಾದ್ರೆ ಅಲ್ಲಿ ಇತ್ತು ಹೆಚ್ಚಾಗಿ ಅವರು ನೋಡುವಂಥದ್ದು ಅಥವಾ ಉಳಿದವರೆಲ್ಲರೂ ಓದುವಂಥದ್ದು ನೋಡುವುದೆಲ್ಲ ಯಾವುದು ಅಂತ ಹೇಳಿದ್ರೆ ಸರ್ವಾಂತರ್ಯಾಮಿಯಾದ ಗೂಗಲ್ ಗುರುವನ್ನು ಎಲ್ಲ ಮಕ್ಕಳ ಕೈಯಲ್ಲಿ ಕೇಳಿ ನೋಡಿ. ಏನೋ ನನಗೆ ಗೊತ್ತಿರಲಿಲ್ಲ, ಯಾರೋ ನಾನು ಏನೋ ಒಂದು ವಿಷಯದ ಬಗ್ಗೆ ನಾನು ವಿಷಯ ಸಂಗ್ರಹಣೆ ಮಾಡಬೇಕಿತ್ತು. ಆಗ ಒಬ್ಬ ಸಣ್ಣ ವಿದ್ಯಾರ್ಥಿ ಒಬ್ಬ ಹೇಳಿದ, ಮೇಡಮ್ ಅದು ನೀವು ಚಾಟ್ ಜಿಪಿಟಿಯಲ್ಲಿ ನೋಡಿ ಸಿಗ್ತದೆ ಅಂತ. ನನಗೆ ಗೊತ್ತಿರಲಿಲ್ಲ ಅದೇನು ಅಂತ. ಹಾಗಾದ್ರೆ ವಿದ್ಯಾರ್ಥಿಗಳು ಕೂಡ ಈಗೇನಾಗಿದ್ದಾರೆ, ಎಲ್ಲ ವೈಜ್ಞಾನಿಕ ಕ್ಷೇತ್ರದ ಎಲ್ಲ ಶೈಕ್ಷಣಿಕ ಅಂಗವಾದ ಎಲ್ಲ ವಿಚಾರಗಳು ಅವರಿಗೆ ಗೊತ್ತಿದೆ. ಹಾಗೆ ಪ್ರಾರಂಭದಲ್ಲಿ ಈ ಬೆಳಕಿಂಡಿಯಾಗಿ ಬಂದಂತಹ ಈ ಒಂದು ವಿಜ್ಞಾನದ ಸವಲತ್ತುಗಳ ಅಥವಾ ಈ ಏನು ಇದಿದೆ ಅದು ಮುಂದುವರೆದು ಈಗ ಏನಾಗಿದೆ, ಹೆಬ್ಬಾಗಿಲು ತೆರೆದುಕೊಂಡಿದೆ. ವಿಜ್ಞಾನದ ಪರಿಣಾಮವಾಗಿ ಈಗ ನಮ್ಮ ಕೈಯಲ್ಲಿ ಈಗ ಏನಾಗಿದೆ, ಮೊಬೈಲ್ ಸಿಕ್ಕಿರೋದ್ರಿಂದ ಎಲ್ಲೋ ನಾವು ವಿಚಾರಗಳನ್ನು ನಾವು ಕೇಳಬೇಕು ಅಂತ ಅನಿಸ್ತದೋ. ಈಗ ಬೆಳಿಗ್ಗೆ ನಾವು ಪತ್ರಿಕೆ ನೋಡ್ತಾ ಇದ್ದೇವೆ. ಈಗ ಪತ್ರಿಕೆ ನೋಡುವಂತ ಹವ್ಯಾಸ ಹೆಚ್ಚಿನ ಮನೆಗಳಲ್ಲಿಲ್ಲ. ಎಲ್ಲರೂ ಕೂಡ ಏನಾಗಿದ್ದಾರೆ, ಬೆಳಿಗ್ಗೆ ಎದ್ದ ಕೂಡಲೇ ಮಾಧ್ಯಮಗಳನ್ನು, ಮೊಬೈಲಲ್ಲಿ ವಿಷಯಗಳನ್ನು ಸಂಗ್ರಹಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನನ್ನ ವಿದ್ಯಾರ್ಥಿಗೆ ಒಬ್ಳು ಒಂದ್ಸರಿ ಏನೋ ಒಂದು ವಿಷಯ ಇತ್ತು, ಮೇಡಮ್ ಅದೆಂತದ್ದು ವಿಷಯ ಬಂದಿದೆ ಅಂತಲ್ಲ ಅಂತ ಕೇಳಿದ್ರು. ಅವಳು ಇರೋದು ದುಬೈಯಲ್ಲಿ. ಕೇಳಿದಾಗ ನಾನು ಹೇಳಿದ್ದೆ, ನಿಮಗೆ ಗೊತ್ತೇ ಇಲ್ವಾ? ಇಲ್ಲ ಮೇಡಮ್, ನನಗೆ ಗೊತ್ತಿಲ್ಲ ಅಂತ. ಯಾಕಂದ್ರೆ ಇಲ್ಲಿನ ಸುದ್ದಿ ಕೂಡ ಈಗ ಮೊಬೈಲ್ ಅಲ್ಲಿ ಏನಾಗಿದೆ, ಆ ನ್ಯೂಸ್ ಚಾನೆಲ್ಗಳ ಮೂಲಕ ಈಗಾಗಲೇ ಎಲ್ಲ ಕಡೆಗೆ ಅದು ಪ್ರಸರಿಸ್ತಾ ಇದೆ. ಅದೇ ಹೇಳಿದೆ ನಾನು, ಮೊದಲಿಗೆ ನಾವು ರೇಡಿಯೋದ ಮೂಲಕ ನ್ಯೂಸ್ಗಳನ್ನು ಕೇಳ್ತಾ ಇದ್ದೆವು. ಅದಾದ್ಮೇಲೆ ಟಿವಿ ಬಂತು. ಟಿವಿಯ ಮೂಲಕ ನಾವು ಅದನ್ನು ನೋಡುವಂತಹ ಕ್ರಮ ಆಯಿತು. ಈಗ ಅದೇ ಮುಂದುವರೆದು ಈಗ ನಾವು ನಮ್ಮ ಕೈಯಲ್ಲೇ ಅಂಗೈಯಲ್ಲೇ ಇಡೀ ಜಗತ್ತಿನ ಸುದ್ದಿಗಳನ್ನು ನೋಡುವಂತಹ ಒಂದು ಸ್ಥಿತಿಯಲ್ಲಿ ನಾವು ಕಾಲಘಟ್ಟದಲ್ಲಿ ನಾವು ತಲುಪಿದ್ದೇವೆ. ಹಾಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಬಹಳಷ್ಟು ವಿಷಯ ಮಾತಾಡಲಿಕ್ಕೆ ಹೋಗುದಿಲ್ಲ, ನಾನು 1-2 ನಿಮಿಷ ಮಾತ್ರ ತಗೊಳ್ತೇನೆ. ಈಗ ಕ್ಷಣದ ಸುದ್ದಿಗಳು ನಮ್ಗೆ ಕೂಡಲೇ ಸಿಗ್ತಾ ಇದೆ. ಈಗ ಆಗಲೇ ಹೇಳಿದ್ರು, ಅವರೆಲ್ಲರೂ ಹೇಳಿದ್ರು ಸಾಕಷ್ಟು. ಅದರಲ್ಲಿ ಮಾರ್ನಿನ ಬೆಳಿಗ್ಗೆ ನಾವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ ಸುದ್ದಿಗಳನ್ನು. ಈಗ ಹಾಗಲ್ಲ. ಆಗ ಏನಾಗ್ತಾ ಇದೆ, ಈ ಕ್ಷಣ ಏನಾಯ್ತು ಎನ್ನುವುದನ್ನು ನಾವು ಆ ವೆಬ್ ಚಾನೆಲ್ಗಳನ್ನು ನೋಡಿದ್ರೆ ನಮಗೆ ಕೂಡಲೇ ಗೊತ್ತಾಗ್ತದೆ. ನ್ಯೂಸ್ ಚಾನೆಲ್ಗಳನ್ನು ನೋಡಿದ್ಕೊಳ್ಳೆ ಗೊತ್ತಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಆ ವರದಿಯ ಏನು ವಿಡಿಯೋಗಳಿದೆ ಅಥವಾ ಲೈವ್ ಚಾನೆಲ್ಗಳಲ್ಲಿ ಆ ಸುದ್ದಿಯ ಪ್ರಸಾರ ಇದೆ, ಇದೆಲ್ಲವೂ ನಮ್ಗೆ ಈಗ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆದ್ರಿಂದ ಒಂದಷ್ಟು ವಿಷಯಗಳು ನಮ್ಗೆ ಈಗ ಎಲ್ಲರಿಗೂ ತಲುಪುವುದಕ್ಕೆ ಸಾಧ್ಯ ಆಗಿದೆ ಈ ಮಾಧ್ಯಮಗಳಿಂದ. ಹಾಗೆ ಮಾಧ್ಯಮದ ಪತ್ರಕರ್ತರ ಜವಾಬ್ದಾರಿ ಕೂಡ ಹೆಚ್ಚಿನದು ಎನ್ನುವಂಥದ್ದನ್ನು ಯಾರು ಅಲ್ಲಗಳೆಯುವ ಹಾಗಿಲ್ಲ. ಯಾಕೆಂತ ಹೇಳಿದ್ರೆ ಅದು ಆಧಾರ ಸ್ತಂಭ ಯಾವುದು ಪ್ರಜಾಪ್ರಭುತ್ವಕ್ಕೆ ಅಂತ ಹೇಳಿ ನಮ್ಗೆಲ್ಲರಿಗೆ ಗೊತ್ತಿದೆ. ಅದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ತಿಳ್ಕೊಂಡಿದ್ದೇವೆ ನಾವು. ಆದ್ರೆ ಇದು 3 ಅಲ್ಲ, ಪತ್ರಕರ್ತರ ಜವಾಬ್ದಾರಿ ಕೂಡ ಹೆಚ್ಚಿನದು. ಅದು ಕೂಡ ಈ ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭ ಆಗಿದೆ. ಹಾಗೆ ಡಿ.ವಿ.ಜಿ ಅವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನೀವು ಕೇಳಿದ್ರೆ ದಾರ್ಶನಿಕ ಕವಿ ಡಿ.ವಿ.ಜಿ ಅವರು ಒಂದ್ ಕಡೆ ಹೇಳ್ತಾರೆ, ಒಬ್ಬ ಪತ್ರಕರ್ತ ಒಂದು ಪತ್ರಿಕಾ ಉದ್ಯಮವನ್ನು ನಡೆಸಿಕೊಂಡು ಅದರಲ್ಲಿ ಯಶಸ್ವಿಯಾದಂತಹ ಪತ್ರಕರ್ತ ಯಾವುದೇ ಒಬ್ಬ ರಾಜಕಾರಣಿಗಿಂತ ಕಡಿಮೆ ಅಲ್ಲ. ಅದಕ್ಕೆ ಸಿಗಬೇಕಾದ ಸನ್ಮಾನ ಅದು ರಾಜಕಾರಣಿಗೆ ಸಿಗುವಂತಹ ಸನ್ಮಾನಕ್ಕಿಂತ ಕಡಿಮೆ ಏನಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆ ಪತ್ರಕರ್ತನ ಜವಾಬ್ದಾರಿ ಹೆಚ್ಚಿನದು ಎನ್ನುವುದನ್ನು ನಾವೆಲ್ಲ ಅರ್ಥಕೊಂಡಿದ್ದೇವೆ. ಅದರ ಬಗ್ಗೆ ಸಾಕಷ್ಟು ಎಲ್ಲರೂ ಹೇಳಿತು. ಪುನಃ ನಾನು ಅದನ್ನು ಹೇಳಿಕ್ಕೆ ಹೋಗುದಿಲ್ಲ. ಆದ್ರೆ ಸಮಾಜದಲ್ಲಿ ಪತ್ರಕರ್ತನ ಜವಾಬ್ದಾರಿ ಬಹಳ ಹೆಚ್ಚಿನದು. ಅವರು ತೆರೆದ ಕಣ್ಣು, ತೆರೆದ ಮನಸ್ಸು, ತೆರೆದ ಹೃದಯ ಇದ್ದುಕೊಂಡು ಎಲ್ಲವನ್ನೂ
ಹೆಚ್ಚು ಆಳವಾಗಿ ಅಧ್ಯಯನ ಮಾಡ್ಲಿಕ್ಕೆ ಹೋಗೋದಿಲ್ಲ. ನೇರ ವಿಷಯವನ್ನು ಕೊಟ್ಬಿಟ್ರೆ ಅದರ ಪರಿಣಾಮ ಬಹಳ ಭೀಕರ ಆಗ್ಬಹುದು. ಯಾಕಂತ ಹೇಳಿದ್ರೆ ಈಗಿನ ವ್ಯವಸ್ಥೆಗಳು ಆ ರೀತಿ ಇದೆ. ಆದ್ದರಿಂದ ಪತ್ರಕರ್ತರು ಏನ್ ಮಾಡ್ಬೇಕು ಆಗ್ತದೆ ಅಂತ ಹೇಳಿದ್ರೆ ಅವರು ಸಮಾಜದ ಕಣ್ಣಿದ್ದ ಹಾಗೆ. ಆದ್ರಿಂದ ಸಮಾಜಕ್ಕೆ ಏನ್ ಕೊಡ್ಬೇಕು ಎನ್ನುವುದನ್ನು ಅರಿತುಕೊಂಡು ಸಮಾಜಕ್ಕೆ ಒಳಿತನ್ನು ಕೊಡುವಂತಹ ಪ್ರಯತ್ನವನ್ನು ಅವರು ಮಾಡ್ಬೇಕು. ಅದು ಆಗ್ಲೇ ಹೇಳಿದ್ರು, ಯಾವುದೇ ಪಕ್ಷದ ಪ್ರತಿನಿಧಿಗಳಾಗಬಾರ್ದು. ಅವರು ಸಮಾಜಕ್ಕೆ ಅವರು ಪಕ್ಷಾತೀತರಾಗಿ ಕೆಲಸ ಮಾಡಬೇಕು. ಹಾಗಾದಾಗ ಮಾತ್ರ ಸಮಾಜಕ್ಕೆ ಒಳಿತನ್ನು ಕೊಡುವಂತಹ ಕೆಲಸ ಆಗಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ನಾನು ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳುವಂತಹ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಇನ್ನು ಈ ಸಂಘಟನೆ ಇನ್ನಷ್ಟು ಬೆಳೀಲಿ, ಈ ಮಾಧ್ಯಮ ಪತ್ರಕರ್ತರ ಸಂಘ ಬಲಿಷ್ಠವಾಗಿ ನಿಲ್ಲಿ ಅಂತೇಳಿ ಹಾರೈಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ.